ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಮುದ್ದಾಗಿ ಬರ್ತಿದ್ದ ಉಬ್ಬಿನ ಮಧ್ಯೆ ಪುಟ್ಟ ಬಿಂದಿ, ಕೆನ್ನೆಗೆ ಮುತ್ತಿಡುವಷ್ಟು ಮುದ್ದಾಗಿ ಚಾಚಿದ ರೆಪ್ಪೆಗಳು, ಎಡ ಕೆನ್ನೆಯ ಮೇಲೆ ಮುತ್ತಿಕ್ಕಿದಂತೆ ಕಾಣುವ ಪುಟ್ಟ ಮಚ್ಚೆ, ಸಿಡುಕುವ ಗಿಣಿ ಮೂಗು, ಸೇಬಿನಂತೆ ಕೆಂಪಾಗಿದ್ದ ಆ ತುಟಿ, ಅವನ ಅತಿಯಾದ ಕಾಳಜಿಯನ್ನು ಬಿಂಬಿಸುವ ಗಾಯ, ಹಾಗೆಯೇ ಬೆಣ್ಣೆಯಂತಿದ್ದ ಕೆನ್ನೆಯ ಮೇಲೆ ಅವನ ಬೆರಳಚ್ಚು ಮರೆಯಾಗುತ್ತಿದ್ದರೂ ಕೆಂಪಾಗಿದ್ದ ಕೆನ್ನೆ ಇನ್ನೂ ಬಿಸಿಯಾಗಿ ಕಾಣಿಸ್ತಿತ್ತು. ಹಾಗೆ ನೋಡ್ತಾ ಜೇಬಲ್ಲಿದ್ದ ಆಯಿಂಟ್ಮೆಂಟ್ ತೆರೆದು ಹಚ್ಚೋಕೆ ಶುರು ಮಾಡಲು ಎಚ್ಚರವಾದವಳು ಇನ್ನೇನು ಕಿರುಚಬೇಕು, ಬಾಯಿ ಮುಚ್ಚಿದ್ದ. ಶ್ ಶ್ ನಾನು ನಾನು M3 ಎಂದು ಪಿಸುಗುಡುತ್ತಾ ತಾನು ಮಂಚ ಏರಿ ಕೂತನು. ಮುಂದೆ ನೀವ ಇದೇನು ಗೋಳ್ ನಿಮ್ಮದು? ಇಷ್ಟು ಹೊತ್ತಲ್ಲಿ? ಹೊತ್ತು ಗೊತ್ತು ಬೇಡವಾ? ಇವತ್ತು ಕೂಡ ಕನ್ಸಲ್ಲಿ ಬಂದು ಕಾಟ ಕೊಡಬೇಕಾ? ಇವತ್ತು ನಿಮಗೂ ನನಗೂ ಜಗಳ ಆಗಿದೆ. ನೀವು ನನ್ನ ಕೆನ್ನೆಗೆ ಬಾರಿಸಿದ್ದೀರ, ಅದು ಮರೆತು ಹೇಗೆ ಎಂಟ್ರಿ ತಗೊಂಡ್ರೆ ನನ್ನ ಡ್ರೀಮಲ್ಲಿ ಎಂದು ನಿದ್ದೆ ಕಾಣಲಿ ಅವನು ಅವಳ ಕನಸಲ್ಲಿ ಬರುವ ವಿಚಾರ ಹೇಳಿಬಿಟ್ಲು. ಅವಳ ಮಾತೆಯ ಮೊದಲು ತನ್ನನ್ನು ಇಷ್ಟು ಹೊತ್ತಲ್ಲಿ ಬಂದಿದ್ದಕ್ಕೆ ಬೈದಿದ್ದಾಳೆ ಎಂದು ತಿಳಿದವ ಕೊನೆಯಲ್ಲಿ ಕನಸು ಎಂದದ್ದು ಕೇಳಿ ಅಚ್ಚರಿಯಾಗಿತ್ತು. ಓಹೋ, ಆಯಿಂಟ್ಮೆಂಟ್ ಬೇರೆ ನಿಮ್ಮ ಮುಖಕ್ಕೆ ಬಾರಿಸೋವಾಗ ಇಲ್ಲದ ಕಾಳಜಿ ಕನಸಲ್ಲಿ ಯಾಕೋ? ನಾಳೆ ಬೇರೆ ಕಾಲೇಜಲ್ಲಿ ಸಂಭ್ರಮ, ಈ ಮುಖ ಮೂತಿ ಇಟ್ಕೊಂಡು ನಾನು ಹೇಗೆ ಬರೋದು? ಚೂರಾದರೂ ಕರುಣೆ ಬೇಡವಾ ನಿಮಗೆ ಎಂದು ಮಂಗಳಾರತಿ ಎತ್ತುತ್ತಾ ನಾಳೆ ಇರುವ ಸಂಭ್ರಮದ ಬಗ್ಗೆ ಕೂಡ ಯೋಚನೆ ಇರುವುದನ್ನು ತಿಳಿಸಿದ್ದಳು. ಹೊಡೆದ ಜೊತೆ ಬೈಗುಳ ಬೇರೆ, ಇವ್ರ ಮನೆ ಆಸ್ತಿ ತಿಂದಂಗೆ ಗುರಾಯಿಸೋದು ಬೇರೆ ಎನ್ನುತ್ತಾ ಮಂಡಿಯಲ್ಲಿ ನಡೆಯುತ್ತಾ ಅವನ ಸನಿಹಕ್ಕೆ ಬಂದವಳು, ಅವಳ ಮುಖವನ್ನು ತೀರ ಸನಿಹಕ್ಕೆ ತಂದವಳು ತನ್ನೆರಡು ಬೆರಳಲ್ಲಿ ಅವನ ಕಣ್ಗಳನ್ನು ಕಿತ್ತಾಕುವಂತೆ ತೋರಿಸುತ್ತಾ, ಕಿತ್ತಾಕಬೇಕು ಈ ಕಣ್ಗಳನ್ನು, ಕಣ್ಣ ಇದು ಅಲ್ಲ ಬುಲೆಟ್, ನನ್ನ ಸುಡುವ ಬುಲೆಟ್ ಎಂದು ಮೂತಿ ಊದಿಸಿ, ಎಷ್ಟು ಜೋರಾಗಿತ್ತು ಏಟು ಗೊತ್ತಾ? ನಿಮಗೆ ನನ್ನ ನೋಡಿದ್ರೆ ಹೊಡಿಬೇಕು ಅನಿಸುತ್ತಾ ಎಂದು ಮುದ್ದು ಮುದ್ದಾಗಿ ಕೇಳಲು ಆಯಿಂಟ್ಮೆಂಟ್ ಪಕ್ಕ ಇಟ್ಟವ ಅವಳ ಕೆನ್ನೆಯತ್ತ ಕೈ ಸೇರಿಸಿದ್ದ. ಅವಳ ಕೋಮಲವಾದ ಮೊಗವು ಅವನ ಕೈ ಸ್ಪರ್ಶಕ್ಕೆ ತಾಗಿ ತಣ್ಣಗಾಯಿತು. ಹಾಗೆ ಕಣ್ಣು ಮುಚ್ಚಿದವಳ ಮೈ ರೋಮವು ನಡುಗುತ್ತಾ ಎದ್ದು ನಿಂತಿತು. ಬಿಸಿಯಾಗಿದ್ದ ಏಟಿಗೂ ಸಿಹಿಯಾದ ಅವನ ಸ್ಪರ್ಶವು ಹಿಡಿಸಿತ್ತು. ಅವನ ಕೈಗೆ ತನ್ನ ಕೈ ಸೇರಿಸಿದವಳು, ಹೀಗ್ಯಾಕೆ ಬಂದಿದ್ದು, ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ ಎಂದು ಮಗುವಿನಂತೆ ಕೈ ಕಟ್ಟಿ ಕೂರಲು ಅವಳ ಬಗೆ ಬಗೆಯ ಹೊಸ ಹೊಸ ವರಸೆಯು ಅವನಿಗಿಡಿಸಿತು. ಅವಳತ್ತ ತಾನು ಒಂದು ಮಗುವಿನಂತೆಯೇ ಹೋದವ, ಸಾರಿ ಚಂದನ, ರಿಯಲಿ ಸಾರಿ, ಇನ್ಮೇಲೆ ಈ ಥರ ಯಾವತ್ತೂ ಕೈ ಮಾಡಲ್ಲ. ನಿನಗೆ ಹರ್ಟ್ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ನಿಂಗೆ ಏನಾದರೂ ಆಗಿದ್ರೆ ಅನ್ನೋ ಭಯಕ್ಕೆ ಈ ರೀತಿ ನಡ್ಕೊಂಡೆ ಅಷ್ಟೆ. ಪರಿಸ್ಥಿತಿ ಕೈ ಮಾಡಿಸ್ಬಿಡ್ತು, ಸಾರಿ. ಹಾಗೂ ನಿಂಗೆ ನನ್ನ ಮೇಲೆ ಕೋಪ ಇದ್ದರೆ ನೀನು ಹೊಡಿ ಎಂದು ಅವಳ ಕೈ ಹಿಡಿದು ತಾನೇ ತನ್ನ ಕೆನ್ನೆಗಳಿಗೆ ಹೊಡಿಸಿಕೊಳ್ಳಲು, ಅಯ್ಯೋ ಬಿಡಿ, ಕೈ ಬಿಡಿ ಎಂದು ಕೈ ಬಿಡಿಸಿಕೊಂಡವಳು, ಏನೋ ಈ ಸಲ ಹೋಗಲಿ ಪಾಪ ಅಂತ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಏನಾದರೂ ಹೊಡೆಯೋ ಕೈಗಳನ್ನು ಕತ್ತರಿಸಿ ನಮ್ಮನೆ ಹಿಂದೆ ಇರೋ ಪಾಂಡ್ ಟೈಗರ್ ನಾಯಿಗೆ ಫ್ರೀಯಾಗಿ ಊಟ ಹಾಕ್ತೀನಿ ಎಂದು ಹೇಳ್ತಾ ತಾನು ನಗಲು ಅವನು ನಕ್ಕನು. ಹಾಗೆ ನಕ್ಕವ ಅವನ ಕೈಯಲ್ಲಿ ಅವಳ ವದನ ಸ್ಪರ್ಶಿಸುತ್ತಾ, ಗೊತ್ತಿಲ್ಲ ಯಾಕೆ ದಿನ ಕಳೆದಂಗೆ ನಿನ್ನ ಮೇಲೆ ಏನೋ ವಿಚಿತ್ರ ಫೀಲಿಂಗ್ ಶುರುವಾಗಿದೆ. ಅದೇನೋ ಯಾಕೋ ಗೊತ್ತಿಲ್ಲ, ನಿನ್ನ ಜೊತೆ ಹೀಗೆ ದಿನ ಕಳೆಯೋಣ ಅನಿಸುತ್ತೆ, ನಿನ್ನ ನೋಡ್ತಾನೆ ಇರೋಣ ಅನಿಸುತ್ತೆ. ನೀನು ದೂರ ಇದ್ದರೆ ಆ ಕ್ಷಣ ನನಗೆ ಬೇಡವೇ ಬೇಡ ಅನಿಸುತ್ತೆ. ಇದೆಲ್ಲ ಏನಿರ್ಬೋದು? ಅವನ ಭಾವನೆಗಳ ಜೊತೆ ಮೂಡಿ ಬಂದಿತ್ತು ಆ ಮಾತು. ಅವನ ಮಾತು ಕೇಳಿದವಳು, ಇನ್ನೇನು ಲವ್ ಹೇಳಿಯೇ ಬಿಟ್ಟಳು. ಒಮ್ಮೆ ಕಕ್ಕಾಬಿಕ್ಕಿ ಆದವ, ಏನು ಲವ್ವಾ? ಅರ್ಥವಾಗದೆ ಕೇಳಿದ, ಇನ್ನೇನು ಹೇಟ, ನಿಮಗೆ ಲವ್ ಆಗಿದೆ, ಗಂಡು ಬೀರಿ ಅಂತ ಹೇಳಿ ನನ್ನೇ ಲವ್ ಮಾಡ್ತಿದ್ದೀರಾ ಎನ್ನುತ್ತಾ ವ್ಯಂಗ್ಯವಾಗಿ ನಕ್ಕಳು. ಇದೆಲ್ಲ ಪರಿಜ್ಞಾನ ಇಟ್ಕೊಂಡು ಹೇಳ್ತಿದ್ದಾಳ ಇವಳು? ತಲೆ ಬುಡ ತಿಳಿಯಲಿಲ್ಲ ಅವನಿಗೆ. ನಿನಗೆ ನಾನು ಲವ್ ಮಾಡ್ತಿದ್ದೀನಿ ಅಂದರೆ ಏನು ಫೀಲ್ ಆಗ್ತಿಲ್ವಾ ಎಂದು ಕೇಳಿದನು. ಕಿಸ್ ಮಾಡಿದಾಗಲೇ ಫೀಲ್ ಆಗಿಲ್ಲ, ಇನ್ನು ಲವ್ ಅಂದಾಗ ಫೀಲ್ ಆಗತ್ತಾ? ಅವಳ ಹುಚ್ಚು ಮಾತು. ಈಗಂತೂ ಫುಲ್ ಶಾಕ್ ನಮ್ಮ ಹುಡುಗ. ಕಿಸ್ ಮಾಡಿದ್ದು ನಿನಗೆ ಗೊತ್ತಾಯ್ತಾ? ಅವನಿಗೆ ಅವಳ ಕನಸಿನ ಅರಿವಿಲ್ಲ. ತಾನು ಕಿಸ್ ಮಾಡಿದ್ದು ಅವಳಿಗೆ ಹೇಗೆ ತಿಳಿತು ಈಗ ಅವನ ಚಿಂತೆ. ಈ ಹುಡುಗಿಗೆ ತಾನೇನು ಹೇಳ್ತಿರುವೆ ಎನ್ನುವ ಪರಿಜ್ಞಾನ ಇಲ್ಲ. ಇನ್ನೇನು ಅಷ್ಟು ಡೀಪಾಗಿ ಕಿಸ್ ಮಾಡಿದ್ರೆ ಗೊತ್ತಾಗಲ್ವಾ? ಕನಸಲ್ಲಿ ನಡೆದಿದ್ದ ಮುತ್ತಿನ ಸೀನ್ ನೆನೆದು ಹೇಳ್ತಿದ್ದಾಳೆ. ಅವಳ ಫಸ್ಟ್ ಡ್ರೀಮ್ ವಿತ್ NRI ಓದಿಲ್ಲ ಅಂದರೆ ಓಲ್ಡ್ ಎಪಿಸೋಡ್ಸ್ ಹೋಗಿ ಓದಿ ಕೇಳಿ. ಡೀಪಾ ಸೆಕೆಂಡ್ಸ್ ಅಷ್ಟೇ ಅಲ್ವಾ ನಾನು ಕೊಟ್ಟಿದ್ದು? ಅವನಿಗೆ ಅನುಮಾನ. ಅದು ನಿಜ ಅಲ್ವಾ? ಕಣ್ ತೆರೆದು ಮುಚ್ಚುವಷ್ಟರಲ್ಲಿ ಕಿಸ್ ಮಾಡಿದ್ದ. ಕಳ್ಳ NRI ಸೆಕೆಂಡ್ಸಾ?
ಪಿಯ ಕರೀತಿದ್ದಾರೆ ಅಂದರೂ ಬಿಟ್ಟಿಲ್ಲ ನೀವು ಎಂದು ಹೇಳಿದವಳ ಮಾತರಿವಾಗದೆ ಮೈಲಾರಿ ಯಾಕೆ ಬಂದ ಇಲ್ಲಿ? ಇಂಚು ಅಲ್ವಾ ಬಂದಿದ್ದು? ಕೇಳಿದ. ಮೈಲಾರಿ ಅಲ್ಲ ಸರ್, ವೆಬೆಸ್ಟಿಯನ್ ಎಂದಳು. ಅವನು ಇಲ್ಲಿಗೆ ಯಾಕೆ ಬರ್ತಾನೆ ಜರ್ಮನಿ ಬಿಟ್ಟು ಎಂದು ಕೇಳಿದವನ ಮೇಲೆ ಸಿಟ್ಟಿಗೈತು. ನಾನು ಜರ್ಮನಿಯಲ್ಲಿ ಇರಬೇಕಾದ್ರೆ ನನಗೆ ಪಿಯ ಅವನು. ನೀನು ನನ್ನ NRI ಗಂಡ. ಸೀನ್ ಮರ್ತೋದ್ಯಾ? ಸುಮ್ಮನೆ ತಲೆ ತಿನ್ಬೇಡ, ಹೋಗು. ನಿನಗೆ ಆ ಲಂಡನ್ ಬ್ರಿಡ್ಜ್ ಮೇಲೆ ಗಮನ ಹೆಚ್ಚಿದೆ, ಇದೆಲ್ಲ ಎಲ್ಲಿ ನೆನಪಿರುತ್ತೆ ಎಂದು ಇದ್ದದ್ದು ಬಂದದ್ದು ಹೋದದ್ದು ಎಲ್ಲವೂ ಹೇಳಿಬಿಟ್ಟಳು. ಇಬ್ಬರು ಸರಿಗಿದ್ದಾರೆ. ಅವನು ರಿಯಾಲಿಟಿ ಚೆಕ್ ಮಾಡಿದ್ರೆ ಮೇಡಮ್ ಡ್ರೀಮ್ ಚೆಕ್ ಮಾಡ್ತಿದ್ದಾಳೆ. ಇವಳ ಈ ಮಾತಿಗೆ ನಮ್ಮ NRIಗೆ ನೆತ್ತಿಗೇರಿತು. ಕೆಮ್ಮು ಶುರುವಾಯಿತು. ಏನೇ ಹೇಳ್ತಿದ್ಯಾ, ಒಳ್ಳೆ ಗಂಡು ಬೀರಿನ ತಂದು ಎಂದು ಬೈಕೊಂಡೇ ಕೆಮ್ಮಲು, ಸರ್ ಏನಾಯಿತು ಎಂದು ನೀರು ಕೊಡುತ್ತಾ ನೆತ್ತಿ ತಟ್ಟಿದವಳು, ಮೇಲ್ ನೋಡಿ ಸರ್, ನಿಮ್ಮ ಲಂಡನ್ ಬ್ರಿಡ್ಜ್ ಕಾಣಿಸ್ತಿದ್ದಾರೆ ಎಂದು ರೇಗಿಸಲು, ಬ್ರಿಡ್ಜ್ ಕತೆ ಬಿಡು, ನಿನ್ನ NRI ಗಂಡ ಅಂದೆಲ್ಲ ಯಾರದು ಎಂದು ಕೇಳಿದ್ದ. ಅವನಿಗೆ ಮೊದಲೇ ಲವ್ ಶುರುವಾಗಿದೆ, ಇನ್ನು ಇದೆಲ್ಲ ಕೇಳೋ ಹುಚ್ಚು ಹೆಚ್ಚಾಯಿತು. ನೀವೇ ಎಂದಿದ್ದೆ ಮತ್ತೆ ಕನ್ಫ್ಯೂಷನ್ ಶುರುವಾಗಿ ನೆತ್ತಿಗೇರಲು, ನಾನಾ ಅಚ್ಚರಿಯಾಗಿ ಕೇಳಲು ಮೊದಲು ಹೂ ಅಂದಳು. ಅದ್ಯಾಕೋ ಈಗ ನೆತ್ರೆಯ ಮಂಪು ಇಳಿದಂತೆ ಹೂಗಳು ನುಂಗುತ್ತಾ, ನೀವು ಕನ್ಸಲ್ಲಿದ್ದೀರಾ ಅಲ್ವಾ ಎಂದು ಕೇಳುತ್ತಾ ಮೆಲ್ಲಗೆ ಸನಿಹ ಬಂದು ಅವನ ಕೈಯಲ್ಲಿದ್ದ ನೀರು ಹಿಡಿದು ತನ್ನ ಮುಖಕ್ಕೆ ಎರಚಿಕೊಂಡವಳು ಸಮಾಧಾನವಾಗದೆ ಅವನ ಕೈ ಹಿಂಡಳು. ಗಂಡು ಬಿರಿ ಬಿಡು ಎಂದು ಪಕ್ಕ ಕೈ ಸರಿಸಲು, ಇದೆಲ್ಲ ನೀವು ನನ್ನ ಮಂಚ ಇಲ್ಲಿ ಎನ್ನುತ್ತಾ ಗಾಬರಿಯಾದವಳು ಹೆದರುತ್ತಾ, ಮಾ ಎಂದು ಇನ್ನೇನು ಚೀರಬೇಕು ಅವಳ ಬಾಯನ್ನು ಹೀಗ್ಯಾಕೆ ಕಿರ್ಚೋದು, ಏನು ಆದಂಗೆ ಎಂದು ನಿಲ್ಲಿಸಿದ. ಮತ್ತೆ ನೀವೇನಿಲ್ಲಿ ಎಂದು ಕೇಳುವವಳಿಗೆ ಮೊದಲಿಂದ ಕತೆ ಶುರು ಮಾಡೋದು ಕಷ್ಟ ಎಂದು ತಿಳಿದವ ತಾನು ತಂದಿದ್ದ ಗಿಫ್ಟ್ ಕೈಗೆ ಕೊಟ್ಟಿದ್ದ. ಏನಿದು? ನನ್ನ ಬರ್ತ್ಡೇ ಅಲ್ಲ ಇವತ್ತು ಎಂದು ಮುಟ್ಟಲೇ ಇಲ್ಲ ಬಿಡಿ. ಅಮ್ಮ ಕಂಡು ಬೀರಿ, ಇದು ಬರ್ತ್ಡೇ ಗಿಫ್ಟ್ ಅಲ್ಲ, ಹಾಗೆ ಸುಮ್ಮನೆ ಸಾರಿ ಕೇಳೋದು ಬೇಡ ಅಂತ ಗಿಫ್ಟ್ ತಂದೆ. ಸಾರಿ ಗಿಫ್ಟ್ ತಗೋ ಇದು ಎಂದು ಕೈಗೆ ಕೊಡಲು, ನನಗೆ ನೀವು ಸಾರಿ ಕೇಳೋದು ಬೇಡ, ಗಿಫ್ಟು ಬೇಡ, ಹೋಗಿ. ಸ್ವಲ್ಪನಾದರೂ ಸಭ್ಯತೆ ಇದೆಯಾ ನೋಡಿ, ಒಂದು ಒಂಟಿ ಹುಡುಗಿ ಇರೋ ರೂಮಲ್ಲಿ ಬಂದು ಈ ಥರ ನಡ್ಕೊಳ್ತಿದ್ದೀರಾ ಎಂದು ತನ್ನ ಮೇಲೆ ದುಪ್ಪಟ್ಟವಿಲ್ಲದ್ದು ಗಮನಿಸಿ ಅಲ್ಲಿದ್ದ ಬೆಡ್ಶೀಟ್ ಹೊದ್ದು ನಿಲ್ಲಲು, ಲೇ M3, ಇನ್ನು ಎಷ್ಟು ವೆರೈಟಿ ಆ್ಯಕ್ಟಿಂಗ್ ಮಾಡ್ತೀಯಾ, ಓಪನ್ ಮಾಡು ನೋಡೋಣ ನಿನ್ನ ರಿಯಾಕ್ಷನ್ ಎನ್ನಲು, ಏನನ್ನ ನಿಮಗೆ ನಿಚ್ಚಿಗುಣ ಬೇಕಾ? ಮೊಟ್ಟೆಯಷ್ಟು ದೊಡ್ಡದಾಗಿ ಕಣ್ಣು ಬಿಟ್ಟು ಕೇಳಲು, ಗಿಫ್ಟ್ ಓಪನ್ ಮಾಡಿ M3 ಎಂದು ಬಚಾವಾದ. ಬೇಡ್ರಿ ನನಗೆ ಎಂದು ಹೋಗುವವಳ ಕೈ ಹಿಡಿದು ಸುತ್ತಿಸಿ ಅವಳನ್ನು ಹಿಂದೆಯಿಂದ ಬಳಸಿ ಹಿಡಿದವ ತಾನೇ ಅವಳ ಕೈಯಿಂದ ಹಾಕಿದ್ದ ಗಿಫ್ಟ್ ವ್ರಾಪರ್ ತೆರೆಸಲು, ಇಲ್ಲ ಎನ್ನುತ್ತಾಳೆ ತೆರೆದಳು. ಏನಿರ್ಬೋದು ಗೆಸ್ ಮಾಡಿ. ಫೋನ್ ಅಂದರೆ ಕಾಸ್ಟ್ಲಿ ಗಿಫ್ಟ್ ಈಗಲೇ ಬೇಡ ಅಲ್ವಾ? ಹುಡುಗಿ ತಗೊಳ್ಳೋದಿಲ್ಲ. ಇನ್ನೇನು ತಂದಿರ್ಬೋದು ನಮ್ಮ ಹುಡುಗ? ಕೆಲವರು ಸ್ಪೆಷಲಾಗಿ ಏನೋ ತಂದಿರ್ತಾನೆ ಅಂತ ಗೆಸ್ ಮಾಡಿರ್ತೀರ. ಆದರೆ ಏನು ಸ್ಪೆಷಲ್ ಈಗ ನೋಡೋಣ. ವಾವ್! ಮೊದಲು ಅವಳ ಬಾಯಿಂದ ಬಂದ ಮಾತು. ಅವಳ ಮಾತು ಕೇಳಿದವ ತಾನೇ ಅವಳ ಕೈಗೆ ಪ್ಲೇಟ್ ಕೊಟ್ಟು ಪೂರಿ ತೆರೆದು ಅದರಲ್ಲಿ ಆಲೂಗಡ್ಡೆ, ಈರುಳ್ಳಿ, ಬಟಾಣಿ, ಖಾರವನ್ನು ತುಂಬಿಸಿ ಹುಳಿ ಸಿಹಿಯಾದ ಪಾನಿ ತುಂಬಿಕೊಡಲು ಮಾತಿಲ್ಲದೆ ತೆಗೆದುಕೊಂಡವಳು ಇನ್ನೇನು ಬಾಯಿಗಿಡಬೇಕು ಅವನ ಸಿಹಿ ಕಜ್ಜಾಯ ನೆನೆದು ಅಲ್ಲೇ ಇಟ್ಟಳು. ಏನಾಯಿತು M3 ಕೇಳಿದ ಪೆಚ್ಚು ಮಾರೆಯಲ್ಲಿ. ಬೇಡ ನನಗೆ, ನೀವು ಪೂಸೆ ಹೊಡಿತಿದ್ದೀರ, ಇದೆಲ್ಲ ಕೊಟ್ಟು ನನ್ನಂತ ಕ್ಷಮೆ ಕೇಳೋ ಪ್ಲ್ಯಾನು ಎಂದು ವಾಪಸ್ಸಿಟ್ಟು ಅಲ್ಲಿಂದ ದೂರ ಸರಿಯುತ್ತಿದ್ದವಳ ಕೈ ಹಿಡಿದು ತನ್ನೆಡೆಗೆ ಎಳೆಯಲು ತನ್ನೆರಡೂ ಕೈ ಅವನೆದೆಗೆ ತಾಗಿ ನಿಂತಳು. ಬಿಟ್ಟರೆ ದೂರ ಸರಿಯುವಳೆಂದು ಒಂದು ಕೈಯಲ್ಲಿ ನಡು ಬಳಸಿ ಹಿಡಿದು ಮತ್ತೊಂದು ಕೈಯಲ್ಲಿ ಗೋಲ್ಗಪ್ಪ ಪ್ಲೇಟ್ ಹಿಡಿದು, ಸಾರಿ M3, ಫಸ್ಟ್ ಟೈಮ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಬೇಕಿದ್ರೆ ಕೊಡು, ಆದರೆ ಮಾತಾಡದೆ ಚಿತ್ರಹಿಂಸೆ ಕೊಡಬೇಡ, ಕಷ್ಟ ಆಗುತ್ತೆ. ನಿದ್ರೆ ಬರ್ತಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಅದಕ್ಕೆ ಕಿಟಕಿ ಹಾರಿ ಬರುವಂತೆ ಮಾಡ್ತು. ನಮ್ಮ ಮನೆ ಹಿಂದೆ ಇದ್ದ ಗೋಲ್ಗಪ್ಪ ಅಂಗಡಿಯವನ ಎಬ್ಸಿ ಇದೆಲ್ಲ ಕಟ್ಟಿಸ್ಕೊಂಡು ಓಡೋಡಿ ಬಂದೆ. ಯಾಕೆ ಹೇಳು? ನೀನು ಇದನ್ನು ತಿನ್ನೋವಾಗ ನಾನು ಡಿಸ್ಟರ್ಬ್ ಮಾಡಿದೆ ಅಂತ. ಪ್ಲೀಸ್ ಈಗ ತಿನ್ನಲ್ಲ ಅನ್ಬೇಡ, ತುಂಬ ಪ್ರೀತಿಯಿಂದ ತಂದಿದ್ದೀನಿ. ಇಷ್ಟು ರಿಸ್ಕ್ ಯಾರಿಗಾಗಿಯೂ ತೆಗೆದುಕೊಂಡೋನಲ್ಲ ನಾನು, ಅರ್ಥ ಮಾಡ್ಕೊ. ಎಲ್ಲದಕ್ಕೂ ಕಾರಣ ನಿನ್ನ ಮೇಲಿರೋ ಕಾಳಜಿ. ಅವನ ಬೇಡಿದ ಪರಿಗೆ ಸೋತವಳು ತಡ ಮಾಡದೆ ಪ್ಲೇಟ್ ಹಿಡಿದು ರುಚಿ ನೋಡಿದಳು. ಅವಳು ಖುಷಿಯಾಗಿ ತಿನ್ನುತ್ತಿರಲು ಇವನು ಅವಳಿಗಾಗಿ ಪೂರಿ ಜೊತೆ ಮಸಾಲೆ ತುಂಬಿ ಕೊಡ್ತಿದ್ದನು. ಅದರ ಸವಿ ನೋಡುತ್ತಾ ಹೊಗಳುತ್ತಾ ತಿನ್ನುತ್ತಿದ್ದವಳ ನೋಡಿ ಇವನ ಬಾಯಲ್ಲೂ ನೀರು ಸುರಿಯಿತು. ಸರ್ ನೀವು ತಿನ್ನಿ ಎಂದು ಪೂರಿ ಎದುರಿಡಿಯಲು, ಬೇಡ ನನಗೆ, ಐ ಡೋಂಟ್ ಲೈಕ್ ಎಂದು ದೂರ ಸರಿದವನ ಬಿಡದೆ ಅಟ್ಟಾಡಿಸಲು, ಬೇಡ ಗಂಡ್ಬಿರಿ ಎಂದು ಓಡಾಡಿದವನು ಸುಸ್ತಾಗಿ ಹಾಗೆ ಕೂರಲು ಹಠ ಮಾಡುತ್ತಾ ಅವನ ಕೈ ಚಿವುಟಲು ಎಂದವನ ಬಾಯಿಗೆ ಪೂರಿ ಇಟ್ಟು ಜೋರಾಗಿ ನಕ್ಕಳು. ಈ ರಬಲ್ ಚಂದನ ಹತ್ರನೇ ಚೂಟಾಟಾನ ಎಂದು ನಾಲ್ಗೆ ಹೊರ ಚಾಚಿ ಅಣಗಿಸಿದ್ಲು.
ಅವಳ ನಗು ನೋಡ್ತಿದ್ದವನಿಗೆ ಒಂಥರ ಉಲ್ಲಾಸ ಶುರುವಾಗಿತ್ತು. ಇದೇ ಪ್ರೀತಿಯ ಪರಿ ಅಲ್ವಾ, ಅದೆಂಗೆ ಒಪ್ತಾನೋ ಈ ಭೂಪ. ಹಾಗೆ ತನ್ನ ಕೈಯಿಂದ ಪಾನಿಯಾಗಿದ್ದ ಅವನ ಗಲ್ಲವನ್ನು ಒರೆಸುತ್ತಾ ತನ್ನ ಪಕ್ಕ ಕೂತವಳು ಇನ್ನೊಂದು ಪೂರಿ ತಿನ್ನಿಸಲು ಹಠ ಮಾಡದೆ ತಿಂದನು NRI. ತಿನ್ನುತ್ತಿದ್ದವನ ನೋಟ ಮಾತ್ರ ಅವಳನ್ನು ಬಿಡದೆ ನೋಡಿತ್ತು. ನೋಡುತ್ತಾ ರಾತ್ರಿ ಕಳೆಯುತ್ತಾ 3ಕ್ಕೆ ಮುಳ್ಳು ಸನಿಹವಾಗಿತ್ತು. ಟೈಮ್ ನೋಡಿದವ ಓ ಗಾಡ್ ಇಟ್ಸ್ 3 ಎಂದು ಅಚ್ಚರಿಯಾದರೆ ಇನ್ನೇನು 4 ಕೂಡ ಆಗುತ್ತೆ, ಹೋಗಿ ಇಲ್ಲಿಂದ ಎನ್ನುತ್ತಾ ಗಿಫ್ಟ್ ಪೇಪರ್ನಲ್ಲಿ ಎಲ್ಲವನ್ನು ಕಟ್ಟಿ ಅವನ ಕೈ ಕೊಟ್ಟು ಹೋಗ್ದ ಬಿಸಾಕ್ ಹೋಗಿ, ಹೀಗೆ ಸ್ಟ್ರೈಟ್ ಹೋದರೆ ಕಸದ ಬುಟ್ಟಿ ಕಾಣುತ್ತೆ ಎಂದು ಕೈ ಕೊಡುವಳು. ಆಯಿತು, ತಂದಿದ್ದ ತಪ್ಪಿಗೆ ಇದೆಲ್ಲ ಬೇಕು ನಮಗೆ ಎಂದು ಹಿಡಿದು ಕಿಟಕಿ ಬಳಿ ಹೋದವ ಒಮ್ಮೆ ಹಿಂದೆ ತಿರುಗಿ ನೋಡಿ M3 ಕ್ಷಮಿಸಿದ್ಯಾ ಅಲ್ವಾ ಎಂದು ಮರು ಕೇಳಿದ. ಇಲ್ಲಪ್ಪ ಎಂದು ಅವನ ಮುಖ ನೋಡಿ ನಕ್ಕವಳು ಎಂದು ಒಪ್ಪಲು ತಾನು ನಕ್ಕವ ಥ್ಯಾಂಕ್ಸ್ ಬಾಯ್ ಸಿ ಯು ಎಂದು ಹೊರಟನು. ಸರ್ ಹುಷಾರು, ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಹಾಯಾಗಿ ಮಲ್ಗಿ ಎಂದು ಸನ್ನೆ ಮಾಡಿ ತೋರಲು ನೀನು ಅಷ್ಟೆ ಆರಾಮಾಗಿ ಮಲ್ಗು ಎಂದು ನಗುತ್ತಾ ಅಲ್ಲಿಂದ ಹೊರಟನು. ಮನೆಗೆ ಬಂದವನ ಮನಸ್ಸೆಲ್ಲ ಚಂದು ಬಳಿ, ಅವನ ನೆನೆಯುತ್ತ ಹುಡುಗಿಯ ಮನಸ್ಸಲ್ಲೂ ಅವನೇ ಬರಿ. ಏನಿದು ಚಂದು, ಇಷ್ಟೊಂದು ಖುಷಿ? NRI ಮನೆಗೆ ಬಂದಿದ್ದು, ನನ್ಗಾಗಿ ಪಾನಿಪುರಿ ತಂದಿದ್ದು, ಇದೆಲ್ಲ ನಿಜಾನಾ? ಇತ್ತ ಚಂದು ಮಾತು. ನಿಜಾನೇ, ಈ ಗೌರವ್ ನಿನಗಾಗಿ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದಾನೆ ಅಂದರೆ ಇದೇನಾದರೂ ಲವ್ವಾ? ಇತ್ತ ಅವನ ಪ್ರಶ್ನೆ. ಒಂದು ವೇಳೆ ನನಗೂ ಏನಾದರೂ ಲವ್ ಆಗಿಬಿಡುತ್ತಾ ಎಂದು ಅವಳ ಅನುಮಾನ. ಏನು ಕ್ಲಾರಿಟಿನೇ ಸಿಗ್ತಿಲ್ಲ ಎಂದು ಮುಳುಗುತ್ತಿರುವ ಚಂದಿರನ ನೋಡಿ ನೀನಾದರೂ ಕ್ಲಾರಿಟಿ ಕೊಡಿಸ್ತೀಯಾ ಎಂದು ಕೇಳಿದ. ಚಂದು, ನಾನು ನಿನ್ನ ಹತ್ರ NRI ಗಂಡ ಬೇಕು ಅಂತ ಹೇಳ್ತಿದ್ದು ಕೇಳಿ ನಿಜವಾಗಿಯೂ NRI ಮೇಲೆ ಲವ್ ಆಗಿದ್ಯಾ? ಪ್ಲೀಸ್ ಕನ್ಫರ್ಮ್ ಮಾಡು. ಇತ್ತ ಇವಳು ಅದೇ ಚಂದಮಾಮನ ಕೇಳಿ ಲವ್ ಲಕ್ಷಣಗಳೇನು ಅಂತ ಗೂಗಲ್ ಮಾಡಿ ತಿಳ್ಕೊಂಡ್ರೆ ಎಂದು ತಲೆ ಓಡಿಸಿ, ಅಯ್ಯೋ ಮೊಬೈಲ್ ಇಲ್ಲ ಚಂದು, ಒಳ್ಳೆ ಗುಗ್ಗುನ್ ತಂದು ಎಂದು ಬೈಕೊಂಡು ಅಪ್ಪ ಫೋನ ಚೆಕ್ ಮಾಡ್ಲಾ ಎಂದು ಯೋಚಿಸಿ ಬಾಗ್ಲ ಬಳಿ ಹೋದವಳು ಮಲಗಿರ್ತಾರೆ ಚಂದು ಎಂದು ವಾಪಸ್ಸಾದವಳು ನಾಳೆ ಶ್ರೀ ಫೋನಲ್ಲಿ ಚೆಕ್ ಮಾಡ್ತೀನಿ ಎಂದು ದಿಂಬಿಗೆ ತಲೆ ಕೊಟ್ಟವಳು. ಅವನು ಹೊಡೆದದ್ದು ಮಾತಿನಲ್ಲಿ ಬೈಯುತ್ತಾ ಕೋಪ ಹೊರಗಾಗುತ್ತಾ ಕಾಳಜಿ ತೋರಿದ್ದು, ಕಿವಿ ಹಿಡಿದು ಕ್ಷಮೆ ಕೇಳಿದ್ದು, ಮಂಡಿಯೂರಿ ಎದುರು ಕೂತು ಸಾರಿ ಎಂದ ಪರಿ, ತನಗಾಗಿ ಕಿಟಕಿ ಹಾರಿ ಬಂದಿದ್ದು, ಮುಲಾಮು ಹಚ್ಚಿದ್ದು, ಅವಳ ಕೈ ಹಿಡಿದು ಗಿಫ್ಟ್ ತರಿಸಿದ್ದು, ಪೂರಿ ಹಾಕಿಕೊಟ್ಟಿದ್ದು ಎಲ್ಲವನ್ನು ನೆನೆಯುತ್ತಾ ಖುಷಿಯಾಗಿ ಮಲಗಿದಳು. ಇತ್ತ ನಮ್ಮ ಹುಡುಗ ಏನು ಕಮ್ಮಿ ಇಲ್ಲ. ಅವಳ ನಗು, ಅವಳ ಮಾತಿನ ಶೈಲಿ, ಅವಳೇ ಕೈಯಾರೆ ಪಾನಿಪುರಿ ತಿನ್ನಿಸಿದ್ದು, ಜೊತೆಗೆ ಮೂತಿ ಒರೆಸಿ ಹಾರೈಕೆ ಮಾಡಿದ್ದು, ಕಾಡಿಸಿದ್ದು, ಜೂಟಾಟ ಆಡಿಸಿದ್ದು ಎಲ್ಲವನ್ನೂ ನೆನೆಯುತ್ತಾ ದಿಂಬಿಗೆ ತಲೆ ಕೊಟ್ಟವನು. ಎಲ್ಲ ಓಕೆ, ಅವಳೇನೋ NRI ಗಂಡ ಅಂತ ಹೇಳ್ತಿದ್ಲು, ಏನದು ಕಿಸ್ ಬಗ್ಗೆ ಹೇಳಿದ್ಲು, ಸೆಬಾಸ್ಟಿಯನ್ ಬಗ್ಗೆ ಹೇಳಿದ್ಲು, ಜೊತೆಗೆ ಜಾಸ್ಮಿನ್ ಮೇಲೆ ಇಂಟ್ರೆಸ್ಟ್ ಅಂತ ಬೈದ್ಲು. ನನ್ನ ಹಾಗೆ ಅವಳಿಗೂ ಫೀಲ್ ಆಗ್ತಿದ್ಯಾ? ತಿಳ್ಕೊಳ್ತೇನೆ, ಎಲ್ಲರ ರೀತಿ ಅಲ್ಲ ಈ ಗಂಡ್ಬೇರೆ, ಸೋ ಸ್ಪೆಷಲ್ M3 ಎಂದು ನಕ್ಕವ ಹಾಗೆ ನಿದ್ರೆಗೆ ಜಾರಿದ. ಇಬ್ಬರಿಗೂ ಫೀಲ್ ಶುರುವಾಗಿರೋದು ಅರ್ಥ ಆಗ್ತಿದೆ. ಮುಂದೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ನೋಡೋದು ಬಾಕಿ ಇದೆ. ಕತೆ ಹೇಗಿದೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.